ಜಾಗ್ರತೆಯಿಂದ ಕೇಳ್ರಿ. ಬಹಳ ಹೊತ್ತಿನಿಂದ ಯೇಸುವಿನೊಂದಿಗೆ ಮಾರ್ತಾಳು ಮಾತಾಡ್ತಾಳೆ, ಆದರೆ ತನ್ನ ಸಮಸ್ಯೆ ಪರಿಹರಿಸಿಕೊಳ್ಳಲಿಕ್ಕಾಗುತ್ತೋ? ಆಗಲ್ಲ. ಆದರೆ ಮರಿಯಳು ಯೇಸುವಿನೊಂದಿಗೆ ಜಾಸ್ತಿ ಹೊತ್ತು ಮಾತಾಡಲಿಲ್ಲ. ಕೇವಲ ಮರಿಯಳು ಯೇಸುವಿನೊಂದಿಗೆ ಕಣ್ಣೀರಿನ ಮೂಲಕ ಮಾತಾಡಿದಳು. ಪ್ರಿಯರೇ, ಒಬ್ಬ ಭಕ್ತನು ಹೇಳುತ್ತಾನೆ, 1000 ಮಾತುಗಳಿಗಿಂತ ಒಂದು ಕಣ್ಣೀರಿನ ಹನಿ ಶಕ್ತಿಯುತವಾದ ಪ್ರಾರ್ಥನೆಯಾಗಿದೆ. ಶಕ್ತಿಯುತವಾದ ಪ್ರಾರ್ಥನೆ 1000 ಮಾತುಗಳಿಗಿಂತಲೂ ಒಂದು ಕಣ್ಣೀರಿನ ಹನಿ ಆಗಿದೆ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ಎಸ್ತೇರಳು ರಾಜನ ಬಳಿಗೆ ಮತ್ತೆ ಬರುತ್ತಾಳೆ. ಹೇಗೆ ಬರುತ್ತಾಳೆ ಗೊತ್ತಾ? ಜಜ್ಜಿ ಹೋದ ಹೃದಯದೊಂದಿಗೆ ಆಕೆ ಬರುತ್ತಾಳೆ. ಪರಿತಾಪದೊಂದಿಗೆ ಬರುತ್ತಾಳೆ. ಪರಿತಾಪ ಅಂದ್ರೆ ಅರ್ಥ ಗೊತ್ತಾ? ದುಃಖ ಆಗಿದೆ, ವೇದನೆಯಾಗಿದೆ, ಬಾಧೆಯಾಗಿದೆ, ಕಣ್ಣೀರಾಗಿದೆ. ಪರಿಶ್ರಮದೊಂದಿಗೆ ಬರುತ್ತಾಳೆ. ಪಾದಗಳ ಬಳಿಗೆ ಬರುತ್ತಾಳೆ. ಪರಿತಾಪದೊಂದಿಗೆ ಬರುತ್ತಾಳೆ, ಅಂದರೆ ಕಣ್ಣೀರಿನೊಂದಿಗೆ ಬರುತ್ತಾಳೆ. ಎಕ್ಸಾಕ್ಟ್ ಆಗಿ ಅದನ್ನೇ ನಾವು ನೋಡುತ್ತೇವೆ ಮರಿಯಳ ಜೀವಿತದಲ್ಲಿ. ಮರಿಯಳು ಯೇಸುವಿನ ಬಳಿಗೆ ಬರ್ತಾಳೆ. ಹೇಗೆ ಬರುತ್ತಾಳೆ ಗೊತ್ತಾ ಪ್ರಿಯರೇ? ಕಣ್ಣೀರಿನಿಂದ ಬರುತ್ತಾಳೆ. ಯೇಸುವಿನ ಪಾದಗಳ ಬಳಿಗೆ ಸೇರುತ್ತಾಳೆ. ಕೇಳ್ತಿದ್ದೇನೆ ಸಹೋದರ, ಸಹೋದರಿ, ಯೇಸುವಿನ ಪಾದಗಳ ಬಳಿಯಲ್ಲಿ ನೀವು ಯಾವಾಗ ಕೂತಿದ್ದೀರಿ? ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಎಷ್ಟು ಕಾಲ ಆಗಿದೆ? ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಕಣ್ಣೀರಿನಿಂದ ಕಣ್ಣೀರು ಸುರಿಸುತ್ತಾ ನೀವು ನಿಮ್ಮ ಕಷ್ಟವನ್ನು ಯೇಸುವಿಗೆ ಹಂಚಿಕೊಂಡು ಎಷ್ಟು ಕಾಲ ಆಯಿತು? ಕೆಲವೊಂದು ವರ್ಷಗಳ ಹಿಂದೆ ನನ್ನ ಬಳಿಯಲ್ಲಿ ಒಬ್ಬ ಸಹೋದರನಿದ್ದ. ನಮಗಿರುವ ಸೇವೆಯ ಒಂದು ಟೀಮ್ನಲ್ಲಿ ಒಬ್ಬನಾಗಿಯೇ ಇರ್ತಾ ಇದ್ದ. ಆ ಸಹೋದರ ನನಗೊಂದು ಮಾತು ಹೇಳಿದ. ಅದೇನೆಂದರೆ, ಅದೇನೋ ಬ್ರದರ್, ನಾನು ಪ್ರಾರ್ಥಿಸುತ್ತೇನೆ, ಆದರೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಪ್ರಾರ್ಥಿಸುತ್ತೇನೆ, ಆದರೆ ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ಒಂದು ಸಾರಿ ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿಲ್ಲ ಎಂದು ಹೇಳ್ದ. ಯಾಕೆ ಎಂದು ಕೇಳಿದೆ. ಅದೇನೋ ನನಗೆ ಕಣ್ಣೀರೇ ಬರೋದಿಲ್ಲ ಅಂದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅದೇನೋ ನನಗೆ ಕಣ್ಣೀರೇ ಬರಲ್ಲ ಅನ್ನುವಂಥವರು. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. 1000 ಮಾತುಗಳಿಗಿಂತ ಒಂದು ಕಣ್ಣೀರಿನ ಹನಿ ಬಹಳ ಶಕ್ತಿಯುತವಾದ ಸಂದೇಶವನ್ನು ಕೊಡುತ್ತದೆ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ಆ ದಿನ ಎಸ್ತೇರಳು ರಾಜನ ಪಾದಗಳಿಗೆ ಬಿದ್ದು ಕಣ್ಣೀರಿನಿಂದ ತನ್ನ ಮನವಿಯನ್ನು ತಿಳಿಯಪಡಿಸುತ್ತಾಳೆ. ಇಲ್ಲಿ ಮಾರ್ತಾಳು ಯೇಸುವಿನ ಬಳಿಗೆ ಬಂದು ಬಹಳ ಹೊತ್ತು ಮಾತಾಡ್ತಾಳೆ, ಆದರೆ ಸಮಸ್ಯೆ ಪರಿಹರಿಸಿಕೊಳ್ಳಲಿಕ್ಕಾಗೋದಿಲ್ಲ. ಆದರೆ ಮರಿಯಳು ಮಾತ್ರ ಕಣ್ಣೀರಿನಿಂದ ಯೇಸುವಿನ ಪಾದ ಹಿಡಿದುಕೊಳ್ಳುತ್ತಾಳೆ. ಆಕೆ ಸಮಸ್ಯೆ ಪರಿಹರಿಸಿಕೊಂಡಳು. ಪ್ರಿಯರೇ, ಆಕೆ ಕಣ್ಣೀರು ನೋಡ್ಲಿಕ್ಕಾಗದೆ ಯೇಸುಕ್ರಿಸ್ತನು ಹೇಳ್ತಾರೆ, ನಿಮ್ಮ ತಮ್ಮನಾದ ಲಾಜರನನ್ನು ನೀವು ಎಲ್ಲಿಟ್ಟಿದ್ದೀರಿ? ಬಾ ಪ್ರಭುವೇ, ಹೋಗೋಣ ಬಾ ಅಂದು ಹೇಳಿ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಬಂದಳು. ಪ್ರಿಯರೇ, ಅಕ್ಕ ಬಂದಳು ಅನ್ನೋಣವೇ, ಧಾವಿಸಿದಳು ಅನ್ನೋಣವೇ? ಏನನ್ನೋಣ? ಮತ್ತೊಮ್ಮೆ ಆಕೆ ಧಾವಿಸಿದಳು. ಪ್ರಿಯರೇ, ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅಡ್ಡ ಬರುತ್ತಾಳೆ. ಎಲ್ಲಿಗೆ ಹೋಗ್ತಾ ಇದ್ದೆ ಎಂದು ಕೇಳೋದೇನು? ಲಾಜರನಿದ್ದ ಕಡೆಗೆ ಹೋಗ್ತಿದ್ದೇವೆ. ಅವನು ಸತ್ತು 4 ದಿವಸವಾಯ್ತು. ಕೊಳತು ಹೋಗಿ ನಾತ ಹೊಡೆಯುತ್ತಿರ್ತಾನೆ. ನಾತ ಹೊಡೆಯುವ ಶವದೊಂದಿಗೆ ನಿನ್ಗೇನ್ ಕೆಲಸ? ನೀವೆಲ್ಲ ಕೇಳಬಹುದು. ಬ್ರದರ್, ನಿಜವಾಗ್ಲೂ ಇದೆಲ್ಲ ಬೈಬಲ್ನಲ್ಲಿದೆಯಾ? ಇಲ್ಲವೇ ಕೇಳುವಂತಹ ನಾವು ನಿದ್ರೆ ಬಂದಿದ್ದಕ್ಕೆ ತೂಕಡಿಸುವುದರಿಂದ ಹೇಳ್ತಾ ಇದ್ದೀರಾ? ಇದೆಯೋ ಇಲ್ಲವೋ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 38ನೇ ವಚನದಿಂದ ಯೇಸು ಏನ್ ಹೇಳ್ತಾರೆ ಎಂಬುದಾಗಿ ಗಮನ ಕೊಟ್ಟು ನೋಡಿ. 38ನೇ ವಚನ ನೋಡಿ. ಯೇಸು ತನ್ನಲ್ಲಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು. ಅದರ ಬಾಯಿಗೆ ಕಲ್ಲು ಮುಚ್ಚಲಾಗಿತ್ತು. ಯೇಸು ಹೇಳುತ್ತಾರೆ, ಆ ಕಲ್ಲನ್ನು ತೆಗೆದುಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕಳಾದ ಮಾರ್ತಳು, ಸ್ವಾಮೀ, ಅವನು ಸತ್ತು 4 ದಿವಸವಾಯಿತು. ಈಗ ನಾತ ಹುಟ್ಟಿದೆ. ಏನಂತೆ? ನಾತ ಹುಟ್ಟಿದೆ ಎಂದು ಆತನಿಗೆ ಹೇಳಿದಳು. ಅಂದರೆ ಅರ್ಥವೇನು? ಯಾಕೆ ದೇವ್ರೆ, ಸತ್ತವನೊಂದಿಗೆ ನಿನ್ಗೇನ್ ಕೆಲಸ? ಒಂದು ವೇಳೆ ನೋಡಲಿಚ್ಛಿಸಿದ್ರೆ ಮುಂಚೆಯೇ ಬರಬೇಕಿತ್ತು. ಕನಿಷ್ಠ ಕೊನೆ ಸಾರಿ ಆದರೂ ನೋಡಬಹುದಾಗಿತ್ತು. ಆದರೆ ಈಗ ಸತ್ತು ಸಮಾಧಿ ಮಾಡಲ್ಪಟ್ಟು ನಾತ ಹೊಡೆಯುತ್ತಿರುವ ಆ ಶವದೊಂದಿಗೆ ನಿನ್ಗೇನ್ ಕೆಲಸ? ಕೈಮೀರಿ ಹೋಯ್ತು ಯೇಸುವೆ, ನೀನು ಮಾಡಲಿಕ್ಕಿರುವಂತಹ ಅದ್ಭುತ ಏನಾದರೂ ಇದ್ದಿದ್ಯಾದ್ರೆ ಅದು ಕೈಮೀರಿ ಹೋಯ್ತು. ನನ್ನ ತಮ್ಮನ ಪ್ರಾಣ ಹೊರಟೋಗಿದೆ. ಈಗ ಬದುಕಿಸುವ ಅವಕಾಶ ಇಲ್ಲ ಅನ್ನುತ್ತಾಳೆ.
ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಕೈ ಮೀರಿ ಹೋಯಿತು, ಈಗ ಇನ್ನು ಲಾಭವಿಲ್ಲ, ಈಗ ಇನ್ನು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಯಾವುದರ ಕುರಿತಾಗಿಯೂ ನೀವು ಅಂದುಕೊಳ್ತಾ ಇದ್ದೀರಾ? ಕೈ ಮೀರಿ ಹೋಯಿತು, ಇನ್ನು ಲಾಭವಿಲ್ಲ ಎಂದು ನೀವು ಅಂದುಕೊಳ್ತಾ ಇದ್ದೀರಾ? ಅದು ನಿಮ್ಮ ಕೈ ಮೀರಿ ಹೋಗಿದೆ. ಆದರೆ ನನ್ನ ಯೇಸುವಿನ ಕೈ ಮಾತ್ರ ಮೀರಿ ಹೋಗಲಿಲ್ಲ. ಮಾರ್ಥಳು ನಂಬಿಕೆ ಇಲ್ಲದಂತಹ ಒಬ್ಬ ಅವಿಶ್ವಾಸಿಯಾಗಿದ್ದಾಳೆ. ತೋರುವಿಕೆಗೆ ವಿಶ್ವಾಸಿಯಾಗಿ ಕಾಣಿಸಿದರೂ ಕೂಡ ಒಳಗಡೆ ವಿಶ್ವಾಸ ಇಲ್ಲದವಳಾಗಿದ್ದಾಳೆ. ಅಡ್ಡ ಬರ್ತಿದ್ದಾಳೆ ಪ್ರಿಯರೇ ದೇವರು ಮಾಡಲಿಕ್ಕಿರುವ ಅದ್ಭುತಕ್ಕೆ. ಕಾರಣ ಗೊತ್ತಾ? ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳಲು ಅವಳಿಂದ ಆಗೋದಿಲ್ಲ. ಮಾರ್ಥಳೇ, ಮಾರ್ಥಳೇ ಎಂದು ಯೇಸು ಏನ್ ಹೇಳ್ತಾರೆ ನೋಡಿ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೋ? ಅಂದರೆ ಅರ್ಥವೇನು? ಮೊದಲು ಹೇಳಿದ್ರು ಯೇಸು ಕ್ರಿಸ್ತನು, ನೀನು ಮಾಡಿರುವ ಪ್ರಸಂಗ ಸಾಕ್ಬಿಡು, ನೀನು ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ಕಾಣುವಿ ಎಂದು. ಅದಕ್ಕಿಂತ ಮುಂಚೆ ಯೇಸು ಹೇಳ್ತಾರೆ, ಆದರೆ ನಂಬೋದಿಲ್ಲ. ಯಾಕೆ ಅವಳು ನಂಬಲಿಕ್ಕಾಗಲಿಲ್ಲ? ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಳ್ಳಲಿಲ್ಲ, ಯೇಸುವಿನ ಮಾತುಗಳನ್ನು ಕೇಳಲಿಲ್ಲ. ಬೈಬಲ್ ಹೇಳುತ್ತದೆ, ಕೇಳುವುದರಿಂದ ನಂಬಿಕೆಯು ಉಂಟಾಗುತ್ತದೆ ಎಂದು. ಕೇಳಿದ್ರೆ ತಾನೆ ಪ್ರಿಯರೇ ಮಾರ್ಥಳು. ಈ ದಿನ ದೇವರ ವಾಕ್ಯ ಕೇಳುತ್ತಾ ಇರುವಂತಹ ಸಹೋದರ ಸಹೋದರಿ, ಕೇಳಿರಿ. ನೀವು ಕೂಡ ನಂಬುವುದಾದರೆ ನನ್ನ ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ಶೀಘ್ರದಲ್ಲೇ ನೋಡುತ್ತೀರಿ. ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಡಲ್ಪಟ್ಟ ಲಾಜರನಿಗೆ ಹೇಳುತ್ತಾರೆ, ಲಾಜರನೇ ಹೊರಗೆ ಬಾ. ಸತ್ತು ಹೋಗಿ ಶವವಾಗಿ ನಾತ ಹೊಡೆಯುತ್ತಿರುವ ಲಾಜರನು ಒಳಗಡೆ, ಸಮಾಧಿಯೊಳಗಡೆ ಮಲಗಿಸಲಾಗಿದ್ದ ಪ್ರಿಯರೇ, ಯೇಸು ಕ್ರಿಸ್ತನು ಅವನಿಗೆ ಹೇಳ್ತಿದ್ದಾರೆ, ಲಾಜರನೇ ಹೊರಗೆ ಬಾ ಅಂದಾಗ ಸುತ್ತಲಿರುವವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಕಡೆಗೆ ನೋಡಿ, ಏನಾಗಿದೆ ಈತನಿಗೆ? ಸತ್ತಿರುವ ಶವವನ್ನು ಯಾಕೆ ಕರೆಯುತ್ತಿದ್ದಾನೆ? ಏನಾಗಿದೆ ಈತನಿಗೆ ಎಂದು ಆತನನ್ನೇ ನೋಡ್ತಾ ನಿಂತರೆ, ಯಾರೋ ಒಬ್ಬನು ಯೇಸು ಕ್ರಿಸ್ತನನ್ನು ನೋಡುವುದನ್ನು ಬಿಟ್ಟು ಆ ಕಡೆ ನೋಡ್ತಾನೆ. ಇವನೊಬ್ನೇ ಯಾಕೆ ಆ ಕಡೆ ನೋಡ್ತಿದ್ದಾನೆ ಅಂದ್ಕೊಂಡು ಉಳಿದವರೆಲ್ಲ ನೋಡ್ತಾರೆ. ಎಲ್ರೂ ನೋಡಿದಾಗ ಏನ್ ಕಾಣಿಸಿತು? ಪ್ರೇತ ವಸ್ತ್ರಗಳಿಂದ ಕಟ್ಟಲ್ಪಟ್ಟಿರುವ, ಸುತ್ತಲ್ಪಟ್ಟಿರುವಂತಹ ಲಾಜರನು ಆ ಸಮಾಧಿ ಒಳಗಡೆಯಿಂದ ನಡೆಯುತ್ತಾ ಹೊರಗೆ ಬರ್ತಾ ಇದ್ದ ಪ್ರಿಯರೇ. ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ, ಅತ್ಯಾಶ್ಚರ್ಯಗೊಳ್ಳುತ್ತಾರೆ. ಸುತ್ತಲಿರುವವರೆಲ್ಲರೂ ಆಶ್ಚರ್ಯಗೊಂಡರು ಪ್ರಿಯರೇ. ಹಾಗೆಯೇ ನಿಮ್ಮ ಸುತ್ತಲಿರುವವರೆಲ್ಲರೂ ಶೀಘ್ರದಲ್ಲಿಯೇ ಆಶ್ಚರ್ಯ ಆಗುತ್ತಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಸತ್ತಿರುವ ಲಾಜರನಿಗೆ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಅಂದ ಕೂಡಲೇ ಲಾಜರನು ಹೊರಗೆ ಬಂದ ಪ್ರಿಯರೇ. ಅದನ್ನು ನೋಡಿದ ಪ್ರಜೆಗಳೆಲ್ಲರೂ ಏನಾದ್ರೂ ಗೊತ್ತಾ? ಒಂದು ಒಳ್ಳೆ ಮಾತಿದೆ, ಓದುತ್ತೇನೆ ನೋಡಿ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯದ 19ನೇ ವಚನ. ಯೋಹಾನ ಸುವಾರ್ತೆ 12:19 ವಚನ. ಹೀಗಿರಲಾಗಿ ಫರಿಸಾಯರು ಒಬ್ಬರಿಗೊಬ್ಬರು, ನಮ್ಮ ಪ್ರಯತ್ನಗಳು ಹೇಗೆ ನಿಷ್ಪ್ರಯೋಜನವಾದವೆಂದು ನೋಡಿರಿ. ಇಗೋ, ಲೋಕವೆಲ್ಲ ಆತನ ಹಿಂದೆ ಹೋಯ್ತಲ್ಲ. ಯೇಸು ಕ್ರಿಸ್ತನು ಆ ದಿನ ಲಾಜರನನ್ನು ತಿರುಗಿ ಸತ್ತವರೊಳಗಿಂದ ಎಬ್ಬಿಸಿದಾಗ, ಆ ಅದ್ಭುತ ಜರುಗಿದಾಗ ಅಲ್ಲಿ ಲೋಕವೆಲ್ಲ ಯೇಸುವನ್ನು ಹಿಂಬಾಲಿಸಿತು. ಆದರೆ ಈಗ ನನ್ನ ಪ್ರಶ್ನೆ ಏನೆಂದರೆ, ಸತ್ತು ಹೋಗಿರುವ ಲಾಜರನನ್ನು, ಕೈಮೀರಿ ಹೋಗಿರುವ ಪರಿಸ್ಥಿತಿಯನ್ನು ಮತ್ತೆ ತಮ್ಮ ಕೈಗೆ ಸೇರಿಸಿಕೊಂಡಿದ್ದು ಯಾರು? ಮಾರ್ಥಳೋ ಅಥವಾ ಮರಿಯಳೋ? ನೀವೇ ಹೇಳಬೇಕು. ವಿಸ್ತಾರವಾದ ಕೆಲಸಗಳ ನಿಮಿತ್ತ ಒಂದೇ ಸಮನೆ ಟೆನ್ಷನ್ ಮಾಡಿಕೊಂಡು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವುದಕ್ಕೆ ಟೈಮ್ ಇಲ್ಲದಂತಹ, ಯೇಸುವಿನ ಮಾತು ಕೇಳುವುದಕ್ಕೆ ಟೈಮ್ ಇಲ್ಲದಂತಹ, ಯಾವಾಗ್ಲೂ ಬ್ಯುಸಿ ಇರುವಂತಹ ಮಾರ್ಥಳ ನಿಮಿತ್ತ ಅದ್ಭುತ ಜರುಗಿತಂತೀರಾ? ಇಲ್ಲವೇ ಸ್ವಲ್ಪ ಸಮಯವನ್ನು ತೆಗೆದು ಯೇಸುವಿನ ಪಾದಗಳ ಬಳಿಯಲ್ಲಿ ಯಾವಾಗಲೂ ಕೂತುಕೊಂಡು ಯೇಸುವಿನ ಮಾತನ್ನು ಕೇಳಿದಂತಹ ವಿಶ್ವಾಸಿಯಾಗಿರುವ ಮರಿಯಳಿಂದ ಸಾಧ್ಯವಾಯಿತಂತೀರಾ? ಯಾರಿಂದ ಸಾಧ್ಯವಾಯಿತು? ಮರಿಯಳಿಂದಲೇ ಸಾಧ್ಯವಾಯಿತು. ಅರ್ಥ ಆಯ್ತಾ ನಿಮಗೆ? ಯೇಸುವಿನ ಪಾದ ಬಳಿಗೆ ಸೇರುವುದು ಯಾವುದಕ್ಕೆ ಅದು ದಾರಿ ತೆರೆಯುತ್ತದೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಆಪತ್ತುಗಳು ಬರುವಾಗ, ಅಪಾಯ ಬರುವಾಗ, ಅನಾನುಕೂಲವಾದ ವಾತಾವರಣ ಧಾವಿಸಿದಾಗ ನಿಮ್ಮನ್ನು ಆದುಕೊಳ್ಳುವಂಥದ್ದು ಯಾವುದು ಗೊತ್ತಾ? ಯೇಸುವಿನ
ಪಾದಗಳೇ. ಮರಿಯಳು ಆ ಪಾದಗಳನ್ನು ನಂಬುತ್ತಾಳೆ ಪ್ರಿಯರೇ. ನೀವು ಮರಿಯಳ ಕುರಿತು ಎಲ್ಲೇ ಓದಿದರೂ ಕೂಡ ಅವಳು ಯೇಸುವಿನ ಪಾದದ ಬಳಿಯಲ್ಲಿಯೇ ಕೂತ್ಕೊಳ್ತಾಳೆ. ಯೇಸುವಿನ ಪಾದದೊಂದಿಗೆ ಆಕೆ ಜೀವಿತ ಅಂಟಿಕೊಂಡಿರುತ್ತೆ. ಉದಾಹರಣೆಗೆ ಈಗ ತಾನೇ ಓದಿದೇವಲ್ಲವೇ, ಯೇಸುವಿನ ಪಾದಕ್ಕೆ ಬೀಳುತ್ತಾಳೆ. ಅದಕ್ಕಿಂತ ಮುಂಚೆ ಇರೋದೇನು ಗೊತ್ತಾ? ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ತಾಳೆ. ಈ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸುವಿನ ಪಾದಗಳಿಗೆ ಬೀಳುತ್ತಾಳೆ. 12ನೆಯ ಅಧ್ಯಾಯದಲ್ಲಿ ಯೇಸುವಿನ ಪಾದಗಳನ್ನು ಆಕೆ ತೊಳೆಯುತ್ತಾಳೆ. ನೋಡೋಣ ಬನ್ನಿ, 3ನೇ ವಚನ. ಆಗ ಮರಿಯಳು ಬಹಳ ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರರಷ್ಟು ತೆಗೆದುಕೊಂಡು ಯೇಸುವಿನ ಪಾದಕ್ಕೆ ಹಚ್ಚಿ, ಏನಂತೆ? ಯೇಸುವಿನ ಪಾದಗಳಿಗೆ ಹಚ್ಚಿದಳು. ಮತ್ತೆ ಎಲ್ಲಿ ಕೂತಿದ್ದಾಳೆ? ಯೇಸುವಿನ ಪಾದ ಬಳಿಯಲ್ಲಿ ಕೂತಿದಳು. ಅರ್ಥವಾಯ್ತಾ? ಯೇಸುವಿನ ಪಾದದ ಬಳಿಗೆ ಸೇರುವುದಾದರೆ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಪರಿಷ್ಕರಿಸಿಕೊಳ್ಳಬಹುದು. ಈ ದಿನ ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳು ಪರಿಷ್ಕರಿಸಲ್ಪಡಲಾರದೆ ಹಾಗೆಯೇ ಇರಲು ಕಾರಣವೇನೆಂದರೆ ನೀವು ಯೇಸುವಿನ ಪಾದದ ಬಳಿಗೆ ಬರಲಾರದೇ ಇರುವುದಕ್ಕಾಗಿ, ಆತನ ಪಾದದ ಬಳಿಗೆ ನೀವು ಸೇರಲಾರದೇ ಇರುವುದಕ್ಕಾಗಿ ನಿಮ್ಮ ಸಮಸ್ಯೆಗಳು ಪರಿಷ್ಕರಿಸಲ್ಪಡುತ್ತಾ ಇಲ್ಲ. ಎಸ್ತೇರಳು ಪರಿಶ್ರಮದೊಂದಿಗೆ ಪ್ರಾರ್ಥಿಸುತ್ತಾಳೆ. 2ನೇದಾಗಿ ಪರಿತಪಿಸುತ್ತಾ ಪ್ರಾರ್ಥಿಸುತ್ತಾಳೆ, ಅಂದರೆ ಕಣ್ಣೀರಿನಿಂದ ವೇದನೆಯಿಂದ ಪ್ರಾರ್ಥಿಸುತ್ತಾಳೆ. 3ನೇದಾಗಿ ಪಾದಗಳ ಬಳಿಗೆ ಸೇರುತ್ತಾಳೆ. ಯಾರ ಪಾದ ಬಳಿಗೆ ಸೇರುತ್ತಾಳೆ? ತನಗೂ ತನ್ನ ಪ್ರಜೆಗಳಿಗೂ ಇರುವಂತಹ ಪ್ರಮಾದದಿಂದ ತಪ್ಪಿಸಬಲ್ಲಂತಹ ರಾಜನ ಪಾದಗಳ ಬಳಿಗೆ ಸೇರುತ್ತಾಳೆ. ಎದಕ್ಕಾಗಿ ಪ್ರಾರ್ಥಿಸುತ್ತಾಳೆ? ಪರಿಶುದ್ಧತೆಗೋಸ್ಕರ. ಅಂದರೆ ಅರ್ಥ ಗೊತ್ತಾ? ತನ್ನ ಪ್ರಜೆಗಳಾದ ಯೆಹೂದ್ಯರಿಗೆ ಕೇಡು ಮಾಡುವ ಒಬ್ಬ ದುರ್ಮಾರ್ಗಿ ಇದ್ದಾನೆ. ಅಪಾಯವನ್ನು ಹುಟ್ಟುಹಾಕಿ ಪ್ರಮಾದವನ್ನು ಹೊಂಚಿಹಾಕಿಕೊಂಡಿರುವ ಒಬ್ಬ ದುರ್ಮಾರ್ಗಿ ಇದ್ದಾನೆ. ಅವನು ಬದುಕಿರುವ ಕಾಲದವರೆಗೂ ತನ್ನ ಪ್ರಜೆಗಳಿಗೆ ಪ್ರಶಾಂತತೆ ಇರೋದಿಲ್ಲ. ಆ ದುರ್ಮಾರ್ಗಿ ತೊಲಗಿಸಲ್ಪಟ್ಟ ಹೊರತು, ಆ ದುಷ್ಟನು ತೊಲಗಿಸಲ್ಪಟ್ಟ ಹೊರತು, ಆ ಅಪವಿತ್ರನು ತೊಲಗಿಸಲ್ಪಟ್ಟ ಹೊರತು ತನ್ನ ಪ್ರಜೆಗಳಿಗೆ ಕ್ಷೇಮವಿರೋದಿಲ್ಲ. ಹಾಗಾಗಿ ಏನನ್ನು ಕೋರಿಕೊಳ್ತಾಳೆ ಗೊತ್ತಾ? ಆ ದುರ್ಮಾರ್ಗಿಯನ್ನು, ಆ ದುಷ್ಟನನ್ನು ದೂರ ಮಾಡಿರೆಂದು ಕೋರಿಕೊಳ್ತಾಳೆ. ಆ ದುಷ್ಟನು ಇರುವವರೆಗೂ ನನಗೂ ನಮ್ಮ ಪ್ರಜೆಗಳಿಗೂ ಕ್ಷೇಮ ಇರೋದಿಲ್ಲ. ಆ ದುಷ್ಟನನ್ನು ದೂರ ಮಾಡಿರಿ. ಕೇಡನ್ನುಂಟು ಮಾಡುವ, ಅಪಾಯವನ್ನುಂಟು ಮಾಡುವ ಆ ದುಷ್ಟನನ್ನು, ದುಷ್ಟತ್ವವನ್ನು ದೂರ ಮಾಡಿರಿ. ಸಾಧಾರಣವಾಗಿ ನಾವು ದೇವರ ಸನ್ನಿಧಿಗೆ ನಮ್ಮ ಅವಶ್ಯಕತೆ ತೀರಿಸಿಕೊಳ್ಳಲು ಬರ್ತೇವೆಂದು ಹೇಳಿದೇನಲ್ಲವೇ? ಆರೋಗ್ಯ ಕೆಟ್ಟು ಹೋಗಿರುವಾಗ, ಉದ್ಯೋಗ ಇಲ್ಲದಿರುವಾಗ, ಆರ್ಥಿಕ ಸಮಸ್ಯೆಗಳಿರುವಾಗ, ಯಾರಿಗೂ ಹೇಳಿಕೊಳ್ಳಲಾರದಂತಹ ಸಮಸ್ಯೆಗಳು ಧಾವಿಸಿದಾಗ ದೇವರ ಬಳಿಗೆ ಬರುತ್ತೇವೆ. ಆದರೆ ಎಂದೇ ಆಗಲಿ, ದೇವರೇ, ಆ ದುಷ್ಟತ್ವದಿಂದ, ಆ ದುರ್ಮಾರ್ಗತನದಿಂದ, ಆ ಅಪವಿತ್ರತೆಯಿಂದ ನನ್ನನ್ನು ದೂರವಾಗಿಡು ದೇವರೇ ಎಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ಬರುವಂಥವ್ರು ಯಾರಾದರೂ ಇದ್ದೀರಾ ಪ್ರಿಯರೇ? ಬೈಬಲ್ ಹೇಳುತ್ತದೆ, ಮೊದಲು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಮೊದಲು ಹುಡುಕಿಯಿರಿ, ಆನಂತರ ಎಲ್ಲವೂ ನಿಮಗೆ ಅನುಗ್ರಹಿಸಲ್ಪಡುತ್ತೆ. ಮೊದಲು ನಾವು ಹುಡುಕಬೇಕಾದದ್ದೇನಾಗಿದೆ? ಆತನ ನೀತಿಯಾಗಿದೆ, ಆತನ ರಾಜ್ಯವಾಗಿದೆ. ಅದನ್ನು ಹುಡುಕುವಾಗ ನಮಗೆ ಬೇಕಾದದೆಲ್ಲವೂ ದೊರಕುತ್ತದೆ. ಏನನ್ನು ತಿನ್ನಬೇಕೋ, ಏನನ್ನು ಕುಡಿಯಬೇಕೋ, ಏನನ್ನು ಧರಿಸಬೇಕು ಎಂದು ನಿಮ್ಮ ಪ್ರಾಣದ ವಿಷಯದಲ್ಲಿ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ. ಅವೆಲ್ಲವೂ ನಿಮಗೆ ಬೇಕಾಗಿದೆ ಎಂದು ನಿಮ್ಮ ಪರಲೋಕದ ತಂದೆಗೆ ಗೊತ್ತೇ ಇದೆ, ಮುಂಚಿತವಾಗಿಯೇ ಗೊತ್ತಿದೆ. ಆದರೆ ನಾವು ಮಾಡಬೇಕಾದದ್ದೇನೆಂದರೆ ನೀತಿಗೋಸ್ಕರ ಹಸಿದು ಬಾಯಾರಿದವರಾಗಿದ್ದು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕುವವರಾಗಿರುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಏನನ್ನು ಎಸ್ತೇರಳು ಕೋರ್ತಾಳೆ ಗೊತ್ತಾ? ದುಷ್ಟತ್ವ ದೂರ ಮಾಡನ್ನುತ್ತಾಳೆ. ನಾವು ಕೂಡ ಏನನ್ನು ಕೋರಿಕೊಳ್ಳಬೇಕು ಗೊತ್ತಾ? ದೇವರ ದುಷ್ಟತ್ವ ನಮ್ಮಿಂದ ದೂರ ಮಾಡು, ದುಷ್ಟರನ್ನು ನಮ್ಮಿಂದ ದೂರ ಮಾಡು. ಆ ದುಷ್ಟರು ನಮ್ಮ ಮೇಲೆ ತರುವಂತಹ ಪ್ರಮಾದಗಳನ್ನು ನಮ್ಮಿಂದ ದೂರ ಮಾಡು. ಯಶ್, ಗತದಲ್ಲಿ ನಮ್ಮ ದೇಶವನ್ನು, ನಮ್ಮ ದೇಶದ ರಾಜ್ಯಗಳನ್ನು ಅಲ್ಲಕಲ್ಲೋಲ ಮಾಡಿರುವಂತಹ ಪ್ರಮಾದ ಯಾವುದಾಗಿತ್ತು ಗೊತ್ತಾ? ಕರೋನಾ, ಆ ವೈರಸ್ ಆಗಿತ್ತು. ಈ ಕರೋನಾ ವೈರಸ್ ಎನ್ನುವಂಥದ್ದು ಒಂದು ಭಯಂಕರವಾಗಿರುವಂತಹ ವಿಪತ್ಕರವಾದ ವೈರಸ್ ಆಗಿ ಧಾವಿಸಿತು.
ಆ ದಿನಮಾನಗಳಲ್ಲಿ ಅಮೆರಿಕ ದೇಶ ಪ್ರಕಟಿಸಿತು, ಯುರೋಪ್ ಖಂಡದಿಂದ ಯಾರೊಬ್ಬರೂ ಕೂಡ ನಮ್ಮ ದೇಶಕ್ಕೆ ಬರಬಾರದು ಎಂಬುದಾಗಿ. ಭಾರತ ದೇಶ ಕೂಡ ಪ್ರಕಟಿಸಿತು, ವಿದೇಶದಿಂದ ಯಾರೊಬ್ಬರೂ ಕೂಡ ನಮ್ಮ ದೇಶಕ್ಕೆ ಬರಬಾರದೆಂದು. ಅಷ್ಟೊಂದು ಭಯಂಕರದಾಗಿತ್ತು. ಪ್ರಪಂಚದ ಚರಿತ್ರೆಯಲ್ಲಿ ಎಂದೇ ಆಗಲಿ ಇಂತಹ ವಿಪತ್ಕರವಾದ ಪರಿಸ್ಥಿತಿ ನಾವು ನೋಡಿದೇವಾ? ಎಂದಿಗೂ ಕಂಡಿರಲಿಲ್ಲ. ಅದೆಂಥ ವೈರಸ್ ಆಗಿತ್ತೋ ಗೊತ್ತಿಲ್ಲ, ಆದರೆ ಪ್ರಪಂಚವನ್ನೇ ಏನ್ಮಾಡಿತು? ಗಡಗಡವೆಂದು ನಡುಗಿಸಿತು. ಎಲ್ಲಾ ದೇಶಗಳನ್ನು ನಡುಗಿಸಿ ಬಿಟ್ಟಿತು. ಒಂದು ಪ್ರಮಾದ ಹೊಂಚೆ ಹಾಕಿಕೊಂಡಿತು. ಒಂದು ವಿಪತ್ಕರವಾದ ವಾತಾವರಣ ನಮ್ಮ ಸುತ್ತಲೂ ಆವರಿಸಿಕೊಂಡಿತ್ತು, ಧಾವಿಸಿತು. ನಾವೇನ್ ಮಾಡಬೇಕು? ಆ ದಿನ ಎಸ್ತೇರಳು ಏನ್ಮಾಡಿದಳು? ಪ್ರಮಾದ ಹೊಂಚಿ ಹಾಕಿಕೊಂಡಿರುವಾಗ, ಮರಣಕರವಾದಂತಹ ಪರಿಸ್ಥಿತಿ ಧಾವಿಸಿರುವಾಗ ಎಸ್ತೇರಳು ಏನ್ಮಾಡಿದಳು ಗೊತ್ತಾ? ಪರಿಶ್ರಮದೊಂದಿಗೆ, ಪರಿತಾಪದೊಂದಿಗೆ ಪಾದಗಳ ಬಳಿಗೆ ಸೇರಿ ಪರಿಶುದ್ಧತೆಗಾಗಿ ಪ್ರಾರ್ಥಿಸಿದಳು. ಪ್ರತಿಫಲವಾಗಿ ದುಷ್ಟತ್ವಕ್ಕೆ ಕಾರಣನಾಗಿರುವಂತಹ ಹಾಮಾನನು ತೊಲಗಿಸಲ್ಪಡುತ್ತಾನೆ. ಇಡೀ ದೇಶವೇ ಸಂತೋಷಪಡುತ್ತದೆ. ನಿಮ್ಮ ಜೀವಿತದಲ್ಲಿ ಭಯ ಹುಟ್ಟಿಸುವಂತಹ, ಭೀತಿಯನ್ನು ಹುಟ್ಟಿಸುವಂತಹ ಯಾವುದೇ ಆಗಲಿ ಧಾವಿಸುತ್ತಾ ಇರುವುದಾದರೆ ನೀವೇನ್ ಮಾಡಬೇಕು? ನೀವು ಮಾಡಬೇಕಾದದ್ದೆಲ್ಲ ಒಂದೇ. ದೇವರೇ, ನಮಗಿರುವ ಈ ಕಷ್ಟಕ್ಕೆ ಕಾರಣ ನಮ್ಮ ದುಷ್ಟತ್ವ ಆಗಿದೆ. ಈ ದಿನ ನಮ್ಮ ಶರೀರದಲ್ಲಿರುವ ಅನಾರೋಗ್ಯಕ್ಕೆ ಕಾರಣ ನಮ್ಮ ದುಷ್ಟತ್ವವೇ ಆಗಿದೆ. ಈ ದಿನ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಕ್ಕೆ ಕಾರಣ ನಮ್ಮ ದುರ್ಮಾರ್ಗತನವೇ, ದುಷ್ಟತ್ವವೇ, ನಮ್ಮ ಅಪವಿತ್ರತೆಯೇ ಆಗಿದೆ. ಅದು ನಮ್ಮಿಂದ ತೊಲಗಿಸಲ್ಪಟ್ಟ ಹೊರತು ನಾವು ಪ್ರಶಾಂತವಾಗಿ ಜೀವಿಸಲಾರೆವು. ಈ ದಿನ ನಿಮಗೆ ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಸಂತೋಷ ಇಲ್ಲದಂತೆ, ಆರೋಗ್ಯ ಇಲ್ಲದಂತೆ, ಆರ್ಥಿಕವಾಗಿ ಬಲವಿಲ್ಲದಂತೆ ಮಾಡುತ್ತಿರುವ ಆ ಅಪವಿತ್ರತೆ ಏನಾಗಿದೆ ಎಂದು, ಆ ದುಷ್ಟತ್ವ ಏನಾಗಿದೆ ಎಂದು, ಆ ದುರ್ಮಾರ್ಗತನ ಏನಾಗಿದೆ ಎಂದು ನಿಮಗೆ ಗೊತ್ತು. ಅದನ್ನು ನಮ್ಮಿಂದ ದೂರ ಮಾಡು ದೇವರೇ ಎಂದು ನಾವು ಪ್ರಾರ್ಥನೆ ಮಾಡಬೇಕು. ಮನುಷ್ಯರಿಗೆ ಧಾವಿಸುವ ಪ್ರತಿ ವಿಪತ್ತು ಸರ್ವಸಾಧಾರಣವಾಗಿ ಮನುಷ್ಯರ ಅಪವಿತ್ರತೆಯಿಂದಲೇ ಅದು ಧಾವಿಸುತ್ತದೆ. ಮನುಷ್ಯರಲ್ಲಿ ಅನೀತಿ, ಪಾಪವು ಹೆಚ್ಚಾಗುತ್ತಿರುವಾಗ, ದಿನೇ ದಿನೇ ಅದು ಹೆಚ್ಚಾಗುತ್ತಿರುವಾಗ ಅದರ ಜೊತೆಗೆ ಹೆಚ್ಚಾಗುವುದೇನು ಗೊತ್ತಾ? ನಿಮ್ಮ ವಿಪತ್ಕರವಾದಂತಹ ಪರಿಸ್ಥಿತಿ. ಇವುಗಳಿಂದ ನಾವು ಹೊರಗೆ ಬರಬೇಕಾದ್ರೆ ಏನ್ ಮಾಡಬೇಕು ಗೊತ್ತಾ? ಪಶ್ಚಾತ್ತಾಪದಿಂದ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳನ್ನು ಹಿಡಿದುಕೊಳ್ಳುವಂಥವರಾಗಿರಬೇಕು. ಅದೊಂದೇ ನಮಗಿರುವ ಮಾರ್ಗ ಆಗಿದೆ. ಬನ್ನಿರಿ, ಇದ್ದ ಸ್ಥಳದಲ್ಲಿಯೇ ಮೊಳಕಾಲೂರಿದವರಾಗಿ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪ್ರಾರ್ಥಿಸುವ ಮನಸ್ಸು ನನಗೆ ಬೇಕು. ಅದು ನನ್ನನ್ನು ಪರಿಶುದ್ಧನನ್ನಾಗಿ ಮಾಡುತ್ತೆ, ಲೋಪ ಇಲ್ಲದವನನ್ನಾಗಿ ಮಾಡುತ್ತೆ, ಪಾಪದಿಂದ ದೂರ ಮಾಡಿಬಿಡುತ್ತೆ. ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ. ಉದಯ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ. ಪ್ರಾರ್ಥನೆಯಿಂದಲೇ ನನ್ನ ದಿನವನ್ನು ಪ್ರಾರಂಭಿಸಬೇಕು. ಪ್ರಾರ್ಥನೆಯಿಂದ ನನ್ನ ದಿನವನ್ನು ಮುಂದುವರಿಸಬೇಕು. ಪ್ರಾರ್ಥನೆಯಿಂದಲೇ ನನ್ನ ದಿನವನ್ನು ಮುಗಿಸಬೇಕು. ಏಸಯ್ಯಾ, ಅಂಥ ಜೀವಿತ ದಯಪಾಲಿಸೆಂದು ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳಿರಿ. ದೇವರೇ, ಪ್ರಾರ್ಥನೆಯನ್ನು ಹೃದಯಪೂರ್ವಕವಾಗಿ ಮಾಡಬೇಕು. ಪ್ರಾರ್ಥನೆಯನ್ನು ಭಾರದಿಂದ ಮಾಡಬೇಕು, ಮನಪೂರ್ವಕವಾಗಿ ಮಾಡಬೇಕು, ಪ್ರಲಾಪಿಸುತ್ತಾ ಮಾಡಬೇಕು, ಪರಿಶ್ರಮದಿಂದ ಮಾಡಬೇಕು, ಕಣ್ಣೀರಿನಿಂದ ಮಾಡಬೇಕು. ಅಂತಹ ಪ್ರಾರ್ಥನೆ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ದೊರಕುತ್ತದೆ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ರೆ ಸಾಕು. ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಿದ್ರೆ ಸಾಕು. ಆ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಬೇಕಾದರೆ ನಿಮಗೂ ನಮಗೂ ಮಧ್ಯ ಯಾವುದೂ ಅಡ್ಡತಡೆ ಇರಬಾರದು. ದೇವರೇ, ಎಂದೇ ಆಗಲಿ ನಿಮಗೂ ನಮಗೂ ಮಧ್ಯ ನಮ್ಮ ಪಾಪ ಅಡ್ಡಗೋಡೆಯಂತೆ ಬರಲಾರದ ಹಾಗೆ ಅಡ್ಡವಾಗಿರುವ ಪಾಪವನ್ನು ನಮ್ಮಿಂದ ದೂರ ಮಾಡಿರಿ ದೇವರೇ. ಪವಿತ್ರವಾಗಿ ನೀವು ನೋಡುವ ಪ್ರತಿ ಸಾರಿ ಯಥಾರ್ಥತೆಯಿಂದ, ನೀತಿಯಿಂದ ಜೀವಿಸುವಂತಹ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.